ರೂಪಾಯಿ ಖರ್ಚು ಮಾಡಿ ಅಪಘಾತ ತುರ್ತು ಚಿಕಿತ್ಸೆಗಾಗಿ ನಿರ್ಮಾಣವಾದ ಸರ್ಕಾರಿ ಆರೈಕೆ ಕೇಂದ್ರ ಉದ್ಘಾಟನೆಗೊಂಡು 3 ವರ್ಷ ಕಳೆದರೂ ಜನರಿಗೆ ಸೇವೆ ಭಾಗ್ಯ ಮಾತ್ರ ದೊರಕಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಅಪಘಾತ ಆರೈಕೆ ಕೇಂದ್ರ. ಕೋಟ್ಯಾಂತರ ರೂಪಾಯಿ ವೆಚ್ಚ, ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ. ಗಿಡಗಂಟೆ ಬೆಳೆದು ಆಂಬ್ಯುಲೆನ್ಸ್ ಮುಚ್ಚಿಕೊಂಡಿರುವ ಬಳ್ಳಿಗಳು, ಧೂಳು ಹಿಡಿದು ಕೂತಿರುವ ರೂಮ್ಗಳು, ಎಲ್ಲಿ ನೋಡಿದ್ರೂ ಧೂಳೋ. ಇದು ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿರುವ ಅಪಘಾತ ಆರೈಕೆ ಚಿಕಿತ್ಸೆ ಕೇಂದ್ರದ ಇಂದಿನ ದುಸ್ಥಿತಿ. ಈ ಕೇಂದ್ರ ಸದ್ಯಕ್ಕೆ ನೆಪಕ್ಕೆ ಮಾತ್ರ ತಲೆ ಎತ್ತಿ ನಿಂತಿದೆ. ಉದ್ಘಾಟನೆಗೊಂಡು 3 ವರ್ಷ ಕಳೆದರೂ ಇನ್ನೂ ಕಾರ್ಯಾರಂಭವಾಗಿಲ್ಲ. ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಅಪಘಾತ ಆರೈಕೆ ಕೇಂದ್ರ ಸಿಬ್ಬಂದಿ ಕೊರತೆಯಿಂದ ಮೂಲೆ ಗುಂಪಾಗಿದ್ದು ಇಡೀ ಕಟ್ಟಡ ಸದ್ಯ ದುಸ್ಥಿತಿಗೆ ತಲುಪಿದೆ. ಕಳೆದ 2022ರ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ಈ ಕಟ್ಟಡವನ್ನ ಅತ್ಯಂತ ಅದ್ದೂರಿಯಾಗಿ ಉದ್ಘಾಟಿಸಲಾಗಿತ್ತು. ಆದ್ರೆ ಉದ್ಘಾಟನೆಯ ಭಾಗ್ಯ ಕಂಡ ಈ ಕಟ್ಟಡಕ್ಕೆ ಇದುವರೆಗೂ ವೈದ್ಯರು ಹಾಗೂ ಇತರೆ ಅಗತ್ಯ ಸಿಬ್ಬಂದಿಯನ್ನ ನೇಮಕ ಮಾಡುವ ಕೆಲಸವನ್ನ ಮಾತ್ರ ಸರ್ಕಾರ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಜನಸೇವೆಗೆ ಲಭ್ಯವಾಗಿಲ್ಲ. ದಾಬಸ್ಪೇಟೆಯಲ್ಲಿ ಏನು ಟ್ರಾಮಾ ಕೇರ್ ಸೆಂಟರ್ ಅಂತ ನಾವೇನು ಹೇಳ್ತೀವಿ, ಸೊ ಅಲ್ಲಿ ಅದು 2022 ಅಲ್ಲಿ ಇನಾಗ್ರೇಷನ್ ಆಯಿತು. ಅದಾದ್ಮೇಲಿಂದ ಸ್ಟೇಟ್ ಕಡೆಯಿಂದ ಸಿಬ್ಬಂದಿ ಮತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬರೋದಿದೆ. ಸೊ ಅದು ಬಂದ ಮೇಲೆ ಅದು ಓಪನ್ ಆಗುತ್ತೆ, ಬರುತ್ತೆ. ನಾವು ಈ ಒಂದು ವಿಷಯವಾಗಿ ತುಂಬಾ ಸಲ ನಮಗೆ ಪಬ್ಲಿಕ್ ಕಡೆಯಿಂದ ಇರ್ಬೋದು ವಿಚಾರ ಬಂದಿದೆ, ರಿಕ್ವೆಸ್ಟ್ ಬಂದಿದೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ನಾವು ಈ ಸತತ ಈ 1 ವರ್ಷದಲ್ಲಿ 2ರಿಂದ 3 ಬಾರಿ ನಾವು DHO ಗಮನಕ್ಕೂ ತಂದಿದ್ದೀವಿ. ಮತ್ತೆ DHOನು ಕೂಡ ಇದನ್ನ ಸ್ಟೇಟಿಗೆ ಕಳಿಸಿದ್ದಾರೆ. ಮತ್ತೆ ಸ್ಟೇಟ್ ಅವರು ಕೂಡ ಇದನ್ನ ಆಕ್ಟಿವ್ ಆಗಿ ನೋಡ್ಕೊಂಡು ಆ ಸ್ಟಾಫ್ನ ಮತ್ತೆ ಇದು ಎಕ್ವಿಪ್ಮೆಂಟ್ಸ್ ಹೇಗೆ ಅರೇಂಜ್ ಮಾಡ್ಬೋದು ಏನು ಅಂತ ಅದಕ್ಕೆ ಫಂಡ್ ರಿಲೀಸ್ ಆಗಲಿ ಇದೆಲ್ಲ ಬಂದಾಗ ಖಂಡಿತ ಅಲ್ಲಿ ಸ್ಟಾಫ್ ಮತ್ತೆ ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನ ಬಂದ ಕೂಡಲೇ ಅದು ಚಾಲನೆಗೆ ಬರುತ್ತೆ. ತುಮಕೂರು, ಬೆಂಗಳೂರು, ಮಾಗಡಿ, ಕೊರಟಗೆರೆ ಸೇರಿದಂತೆ ಹಲವಾರು ಕಡೆ ತೆರಳುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಈ ಅಪಘಾತ ಆರೈಕೆ ಕೇಂದ್ರವಿದೆ. ಇದು ಸಕಾಲಕ್ಕೆ ಕಾರ್ಯರೂಪಕ್ಕೆ ಬಂದಿದ್ರೆ ಹೆದ್ದಾರಿಗಳಲ್ಲಿ ಪ್ರತಿನಿತ್ಯ ಅಪಘಾತಕ್ಕೆ ಈಡಾಗುವ ನೂರಾರು ವಾಹನ ಸವಾರರಿಗೆ ಗೋಲ್ಡನ್ ಅವರ್ನಲ್ಲಿ ತುರ್ತು ಚಿಕಿತ್ಸೆ ಒದಗಿಸಲು ತುಂಬಾ ಸಹಕಾರಿಯಾಗ್ತಿತ್ತು. ಆದ್ರೆ 3 ವರ್ಷಗಳಿಂದ ಸೇವೆ ಆರಂಭವಾಗದೇ ಇರೋದ್ರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇನ್ನಾದ್ರೂ ಎಚ್ಚೆತ್ತು ಈ ಕೇಂದ್ರವನ್ನ ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಬೇಕಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.